ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕೇಸ್ ಲಾಸ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್, ಹೈಕೋರ್ಟ್ ಜಡ್ಜ್ಮೆಂಟ್ಸು ಇವುಗಳೆಲ್ಲವನ್ನು ಓದಲಿಕ್ಕೆ ನಮಗೆ ಜಡ್ಜ್ಮೆಂಟ್ ರೈಟಿಂಗಿಗೆ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಜಡ್ಜ್ಮೆಂಟ್ಸ್ಗಳನ್ನು ನಾವು ರೆಗ್ಯುಲರ್ ಆಗಿ ಓದ್ತಾ ಅಪ್ಡೇಟ್ ಆಗ್ತಾ ಇದ್ದರೆ ಆವಾಗ ನಮಗೆ ಎಷ್ಟು ಬೆನಿಫಿಟ್ ಸಿಗುತ್ತೆ ಅಂದರೆ, ನಾವು ಜಡ್ಜ್ಮೆಂಟ್ ರೈಟಿಂಗ್, ಸಿವಿಲ್ ಜಡ್ಜ್ಮೆಂಟ್ ಇರಲಿ ಅಥವಾ ಕ್ರಿಮಿನಲ್ ಜಡ್ಜ್ಮೆಂಟ್ ರೈಟಿಂಗ್ ಇರಲಿ, ಅದರದ್ದು ಒಂದು ಏನಾದರೂ ಪ್ರಪೋಸಿಷನ್, ಒಂದು ಕೊರೊಲರಿ, ಆ ಒಂದು ಪ್ರಿನ್ಸಿಪಲ್ ಆಫ್ ಲಾವನ್ನು ಅಟ್ಲೀಸ್ಟ್ ಆ ಕೇಸ್ ನಂಬರ್ ಅಥವಾ ಕೇಸ್ ನೇಮ್ ನೆನಪಿರ್ದಿದ್ರು ಆ ಫ್ಯಾಕ್ಟ್, ಆ ಪೊಸಿಷನ್ ಆಫ್ ಲಾ ಏನು ಅಥವಾ ವೆಲ್ ಸೆಟಲ್ಡ್ ಪ್ರಿನ್ಸಿಪಲ್ ಆಫ್ ಲಾ ಏನು ಅದನ್ನು ನಾವು ಎಕ್ಸಾಮಲ್ಲಿ ಎಫೆಕ್ಟಿವ್ ಆಗಿ ಬರೆದು ಒಳ್ಳೆ ಮಾರ್ಕ್ಸ್ ಸಿಗುವಂಥ ಚಾನ್ಸ್ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಜಡ್ಜ್ಮೆಂಟ್ ರೈಟಿಂಗಿಗೆ ಅಥವಾ ಲೀಗಲ್ ಜಿ ಕೆ ಇರಲಿ, ರೀಸೆಂಟ್ ಆಗಿರುವಂಥ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ಗಳ ಬಗ್ಗೆನೂ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ. ಸೊ ಲೀಗಲ್ ಜಿ ಕೆ, ರೀಸೆಂಟ್ ಕೇಸ್ ಲಾಸ್ ಇವೆಲ್ಲವುಗಳನ್ನು ಓದೋದು ಅಷ್ಟೇ ಮುಖ್ಯ. ಸೊ ಆ ನಿಟ್ಟಿನಲ್ಲಿ ನಾನು ಈ ಕೇಸ್ ಲಾಸ್ ಸೀರೀಸನ್ನು ಜಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ರೆಗ್ಯುಲರ್ ಆಗಿ ಕೆಲವೊಂದು ಕೇಸ್ ಲಾಸ್ಗಳನ್ನು, ಇಂಪಾರ್ಟೆಂಟ್ ಕೇಸ್ ಲಾಸ್ಗಳನ್ನು, ನನಗೆ ಯಾವುದು ಸೂಕ್ತ ಅಂತ ಕಾಣ್ತದೋ ಆ ಥರ ಕೇಸ್ ಲಾಸ್ಗಳನ್ನು ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಸೊ ಆದಷ್ಟು ಇವುಗಳನ್ನು ಓದಿ ಒಂದು ನೋಟ್ ಮಾಡಿಕೊಂಡು ರೆಫರೆನ್ಸ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಇವತ್ತಿನ ಈ ಒಂದು ಕೇಸ್ ಲಾಸ್ ಯಾವುದು? 498A IPC. 498A IPC ಯಾವುದ್ರ ಬಗ್ಗೆ ಹೇಳುತ್ತೆ? ಹಸ್ಬೆಂಡ್ ಆರ್ ರಿಲೇಟಿವ್ ಆಫ್ ಹಸ್ಬೆಂಡ್ ಆಫ್ ಅ ವುಮನ್ ಸಬ್ಜೆಕ್ಟಿಂಗ್ ಹರ್ ಟು ಕ್ರೂಯಲ್ಟಿ. ಅಂದರೆ ಒಬ್ಬ ಹೆಂಗಸಿಗೆ ಅವಳ ಗಂಡ ಅಥವಾ ಹತ್ತಿರದ ಸಂಬಂಧಿಕರು ಯಾರಾದರೂ ಕಿರುಕುಳ ಕೊಟ್ಟರೆ, ಕ್ರೂಯಲ್ಟಿ, ಅದ್ರ ಮೇಲೆ ಕೇಸ್ ಹಾಕಿದಾಗ ಕನ್ವಿಕ್ಷನ್ ಆಗುವಂಥ ಒಂದು ಒಫೆನ್ಸ್ ಇದು. ಓಕೆ, ಸೊ 498 ಒಫೆನ್ಸ್ ಯಾವಾಗಲೂ ಹೆಚ್ಚಾಗಿ ಗಂಡ ಹೆಂಡತಿ ಮಧ್ಯೆ ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮಧ್ಯೆ ಡಿಸ್ಪ್ಯೂಟ್ ಇರುವಾಗ ಆವಾಗ ಒಂದು ಕ್ರಿಮಿನಲ್ ಕೇಸ್ ಫೈಲ್ ಆಗತ್ತೆ ಅಂತ ತಿಳ್ಕೊಳ್ಳಿ. ಸೊ ಆದರೆ ಆಮೇಲೆ ಎಷ್ಟೋ ದಿನಗಳ ನಂತರ ಗಂಡ ಹೆಂಡತಿ ಮಧ್ಯೆ ಮತ್ತೆ ರಾಜಿಯಾಗಿ ಜೆನ್ವಿನ್ ಸೆಟಲ್ಮೆಂಟ್ ಆಗಿ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್, ಅದರ ಯಾವ ಡಿಸ್ಪ್ಯೂಟ್ ಇಲ್ಲ ಅಂತ ಆದಾಗ ಸಹ ಆ ಕ್ರಿಮಿನಲ್ ಕೇಸ್ ಏನಾಗಿರುತ್ತೆ ಅದ್ರ ಮೇಲೆ ಕನ್ವಿಕ್ಷನ್ ಆಗಿದ್ದರೆ ಆ ಕನ್ವಿಕ್ಷನ್ ಏನು ಮಾಡ್ಬೋದು? ಕನ್ವಿಕ್ಷನ್ ಮೇಂಟೈನ್ ಮಾಡಬೇಕಾ? ಯಾಕೆಂದರೆ ಆಲ್ರೆಡಿ ಗಂಡ ಹೆಂಡತಿ ಮಧ್ಯೆ ರಾಜಿ ಆಗಿರುವಾಗ ಗಂಡ ಮತ್ತೆ ಜೈಲಿಗೆ ಹೋಗುವಂಥ ಚಾನ್ಸ್ ಇರುತ್ತೆ. ಆವಾಗ ಅದ್ರದ್ದು ಎಫೆಕ್ಟ್ ಏನು? ಸೊ ಅದನ್ನೆಲ್ಲವೂ ನಾವು ನೋಡಬೇಕಾಗತ್ತೆ. ಈ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ ಅದನ್ನು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಯಾವುದು, ಅದರದ್ದು ಇಶ್ಯೂಸ್ ಏನು ಅಥವಾ ಫ್ಯಾಕ್ಟ್ಸ್ ಏನಾಗಿತ್ತು, ಆ ಒಂದು ಜಡ್ಜ್ಮೆಂಟಲ್ಲಿ ಬೇರೆ ಯಾವ್ಯಾವ ಕೇಸ್ ಲಾಗಳನ್ನು ರೆಫರ್ ಮಾಡಿದರು, ಇವೆಲ್ಲವುಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. ಓಕೆ, ಸೊ ಇದರದ್ದು ಬೇಸಿಕ್ ಟೈಟಲ್ ಏನು, ಬೇಸಿಕ್ ಒಂದು ಸಬ್ಜೆಕ್ಟ್ ಏನು? ಕ್ಯಾನ್ ಕನ್ವಿಕ್ಷನ್ ಅಂಡರ್ ಸೆಕ್ಷನ್ 498A IPC be maintained when there is a genuine settlement of matrimonial disputes. ಸೊ ಈ ಒಂದು ಕೇಸ್ ಯಾವುದು? ರಾಜೇಂದ್ರ ಭಗತ್ ವರ್ಸಸ್ ಸ್ಟೇಟ್ ಆಫ್ ಜಾರ್ಖಂಡ್. ಓಕೆ, ಇದರಲ್ಲಿ ಏನು ಹೇಳಿದ್ದಾರೆ? ಟು ಎನ್ಕರೇಜ್ ಜೆನ್ವಿನ್ ಸೆಟಲ್ಮೆಂಟ್ ಆಫ್ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಸ್, ಅಂದರೆ ಆದಷ್ಟು ಸೆಟಲ್ಮೆಂಟ್ ಆಗಲಿ, ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಏನಿದೆ, ಮದುವೆಗೆ ಸಂಬಂಧಪಟ್ಟ ಯಾವುದೇ ಒಂದು ಡಿಸ್ಪ್ಯೂಟ್ಗಳು, ಜಗಳಗಳಿದ್ದರೆ, ಅದ್ರ ಮೇಲೆ ಕೇಸಸ್ಗಳಿದ್ದರೆ, ಅಂಥ ಒಂದು ಕೇಸ್ಗಳು ರಾಜಿ ಆಗಲಿಕ್ಕೆ ಸುಪ್ರೀಂ ಕೋರ್ಟ್ ಏನು ಮಾಡಿದೆ? ಈ ಕೇಸಲ್ಲಿ 498A ಕನ್ವಿಕ್ಷನ್ ಆಗಿರುವಂತಹ ಒಂದು ಕೇಸನ್ನು ಕೂಡ ಸೆಟ್ ಅಸೈಡ್ ಮಾಡಿದೆ. ಅದರದ್ದು ಎಫೆಕ್ಟ್ ನಲ್ಲಿಫೈ ಮಾಡಿ ಕನ್ವಿಕ್ಷನ್ ಇಲ್ಲ, ಆ ಸೆಟ್ ಅಸೈಡ್ ಮಾಡಿ ಕನ್ವಿಕ್ಷನ್ ಅಂತ ಆರ್ಡರ್ ಮಾಡಿದೆ. ಓಕೆ, ಆ್ಯಕ್ಚುಲಿ ಏನಾಗಿತ್ತು ಈ ಕೇಸಲ್ಲಿ? ಸೊ ಓವರ್ ಆಲ್ ಏನು, ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಆದಷ್ಟು ರಾಜಿ ಆಗಬೇಕು, ಜೆನ್ವಿನ್ ಸೆಟಲ್ಮೆಂಟ್ ಆಗಬೇಕು, ಆ ಒಂದು ಪರ್ಪಸ್ಗೋಸ್ಕರ ಈ ಒಂದು ಕೇಸ್ ಲಾದಲ್ಲಿ ಹೇಳಿದ್ದಾರೆ. ಸೊ ಫ್ಯಾಕ್ಟ್ಸ್ ಏನು? ಸೊ ಇದರಲ್ಲಿ ಏನಾಗಿತ್ತು? ಹಸ್ಬೆಂಡ್ ವಾಸ್ ಕನ್ವಿಕ್ಟೆಡ್ ಅಂಡರ್ ಸೆಕ್ಷನ್ 498A. ಸೊ ಮೊದಲು ಕನ್ವಿಕ್ಷನ್ ಆಯಿತು, 3 ಇಯರ್ಸ್ಗೆ ಕನ್ವಿಕ್ಷನ್ ಆಯಿತು. ಅದಾದಮೇಲೆ ಅಪೀಲ್ ಆದಾಗ ಸೆಷನ್ಸ್ ಜಡ್ಜ್ ಏನು ಮಾಡಿದರು? ಅದನ್ನು ಡಿಸ್ಮಿಸ್ ಮಾಡಿದರು. ಸೊ ಮತ್ತೆ ಹೈಕೋರ್ಟಿಗೆ ಅಪೀಲ್ ಹೋದಾಗ ಹೈಕೋರ್ಟ್ ಆಫ್ ಜಾರ್ಖಂಡ್ ಟೇಕಿಂಗ್ ನೋಟ್ ಆಫ್ ದಿ ಸೆಟಲ್ಮೆಂಟ್ ಬಿಟ್ವೀನ್ ದಿ ಪಾರ್ಟೀಸ್, ಹೈಕೋರ್ಟ್ ಆವಾಗ ಹೈಕೋರ್ಟಿಗೆ ಹೋಗುವ ಸಂದರ್ಭದಲ್ಲಿ ರಾಜಿ ಆಗಿತ್ತು ಗಂಡ ಹೆಂಡತಿ ಮಧ್ಯೆ. ಆದರೆ ಅದನ್ನು ಕನ್ಸಿಡರ್ ಮಾಡಿ, ಅದನ್ನು ನೋಟ್ ಮಾಡಿಯೂ ಸಹ ಹೈಕೋರ್ಟ್ ಏನು ಮಾಡ್ತು? ಕನ್ವಿಕ್ಷನನ್ನು ಕನ್ಫರ್ಮ್ ಮಾಡ್ತು. ಸೊ ಆದರೆ ಸ್ವಲ್ಪ ಪೀರಿಯಡ್ ಆಫ್ ಸೆಂಟೆನ್ಸನ್ನು ಸ್ವಲ್ಪ ಕಮ್ಮಿ ಮಾಡಿರ್ಬೋದು, ಆದರೆ ಕನ್ವಿಕ್ಷನನ್ನು ಕನ್ಫರ್ಮ್ ಮಾಡ್ತು. ಸೊ ಇದನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದರು. ಸೊ ಸುಪ್ರೀಂ ಕೋರ್ಟಲ್ಲಿ ಏನಾಯಿತು? ಸೊ ದಿ ಕ್ವಶನ್ ವಾಸ್ ದಿ ಅಪೆಕ್ಸ್ ಕೋರ್ಟ್, ದಿ ಇಶ್ಯೂ ರೇಸ್ಡ್ ವಾಸ್ whether the High Court, even after taking note of the settlement of the parties resolving their marital disputes, has it erred in not setting aside the order of conviction altogether. ಅಂದರೆ ಹೈಕೋರ್ಟ್ ಗಂಡ ಹೆಂಡತಿ ಮಧ್ಯೆ ಅಥವಾ ಪಾರ್ಟಿಗಳ ಮಧ್ಯೆ ಜೆನ್ವಿನ್ ಸೆಟಲ್ಮೆಂಟ್ ಆದಾಗ ಅದು ನೋಟ್ ಮಾಡಿಯೂ ಸಹ, ಅದರ ಗಮನಕ್ಕೆ ತಂದಾಗಿಯೂ ಸಹ ಅದು ಕನ್ವಿಕ್ಷನನ್ನು ಕನ್ಫರ್ಮ್ ಮಾಡಿ
ತಪ್ಪು ಮಾಡಿದೆಯಾ ಅಂತ ಒಂದು ಕ್ವಶನ್ ಇದು. ಓಕೆ, ಸೊ ಕೋರ್ಟ್, ನಮ್ಮ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಇದರಲ್ಲಿ, ಸೊ ಮೇಂಟೈನಿಂಗ್ ಆಫ್ ಕನ್ವಿಕ್ಷನ್ ಆಫ್ ದಿ ಅಪೆಲೆಂಟ್ ಆಫ್ ದಿ ಒಫೆನ್ಸ್ ಅಂಡರ್ ಸೆಕ್ಷನ್ 498 IPC ವುಡ್ ನಾಟ್ ಬಿ ಸೆಕ್ಯೂರಿಂಗ್ ದಿ ಎಂಡ್ಸ್ ಆಫ್ ಜಸ್ಟಿಸ್. ಸೊ ಜಸ್ಟಿಸ್ ಸಿಗಲಿಕ್ಕೋಸ್ಕರ ಇಂಥ ಸಂದರ್ಭದಲ್ಲಿ ಗಂಡ ಹೆಂಡತಿ ಮಧ್ಯೆ ಡಿಸ್ಪ್ಯೂಟ್ ರಿಸಾಲ್ವ್ ಆಗಿರುವಾಗ ಕನ್ವಿಕ್ಷನನ್ನು ಕಂಟಿನ್ಯೂ ಮಾಡೋದು ಸೂಕ್ತ ಅಲ್ಲ ಅಂತ ಹೇಳ್ತು. ಹಾಗೆ ವಿತ್ ಸಚ್ ಕನ್ವಿಕ್ಷನ್ ಬೀಯಿಂಗ್ ಮೇಂಟೈನ್ ಆ್ಯಂಡ್ ದಿ ಅಪೆಲೆಂಟ್ ಲೂಸಿಂಗ್ ಹಿಸ್ ಜಾಬ್. ಸೊ ಇದರಲ್ಲಿ ಅಪೆಲೆಂಟ್ ಯಾವುದು, ಅವರು ಗೌರ್ಮೆಂಟ್ ಜಾಬಲ್ಲಿದ್ದರು. ಸೊ ಅಂಥ ಸಂದರ್ಭದಲ್ಲಿ ಕನ್ವಿಕ್ಷನ್ ಆದಾಗ ಅವರಿಗೆ ಜಾಬ್ ಹೋಗುತ್ತೆ. ಸೊ ಜಾಬ್ ಹೋದಾಗ ಮತ್ತೆ ಫ್ಯಾಮಿಲಿ ಮಧ್ಯೆ ಡಿಸ್ಪ್ಯೂಟ್ ಆಗುತ್ತೆ, ಯಾಕೆಂದರೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗುತ್ತೆ. ಮತ್ತು ಅದು ಅವರ ಒಂದು ಕಾಂಜುಗಲ್ ರೈಟ್ಸ್ ಅಥವಾ ಹ್ಯಾಪಿ ಲೈಫ್, ಹಾರ್ಮೋನಿಯಸ್ ಲೈಫ್, ಅದಕ್ಕೆ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಸೊ ಕನ್ವಿಕ್ಷನನ್ನು ಕಂಟಿನ್ಯೂ ಮಾಡಬಾರ್ದು ಹೇಳುವಂಥದ್ದನ್ನು ಕೋರ್ಟ್ ಫೈಂಡಿಂಗ್ಗೆ ಕೊಡ್ತು. ಇದ್ರ ಜೊತೆಗೆ ಬೇರೆ ಯಾವ್ಯಾವ ಲ್ಯಾಂಡ್ಮಾರ್ಕ್ ಕೇಸಸನ್ನು ರೆಫರ್ ಮಾಡ್ತು ಈ ಒಂದು ಜಜ್ಮೆಂಟಿಗೆ ಅರಿವಾಗಲಿಕ್ಕೆ. ಸೊ ಇದರಲ್ಲಿ ಏನು ಹೇಳ್ತು, BS ಜೋಶಿ ಆ್ಯಂಡ್ ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ. ಈ ಕೇಸಲ್ಲಿ ಆಲ್ರೆಡಿ ಏನು ಹೇಳಿತ್ತು, 2003ನೇ ಕೇಸ್ ಇದು, 3ನೇ ಇಸ್ವಿಯ ಕೇಸು. ಸೊ ದಿಸ್ ಕೋರ್ಟ್ ಹ್ಯಾಸ್ ಅಂಡರ್ಸ್ಕೋರ್ಡ್ ದಿ ಡ್ಯೂಟಿ ಆಫ್ ದಿ ಕೋರ್ಟ್ ಟು ಎನ್ಕರೇಜ್ ದಿ ಜೆನ್ವಿನ್ ಸೆಟಲ್ಮೆಂಟ್ ಆಫ್ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಸ್. ಸೊ ಆದಷ್ಟು ಈ ವೈವಾಹಿಕ ಜೀವನದ ಒಂದು ಡಿಸ್ಪ್ಯೂಟ್ಗಳು ಯಾವುದಿರ್ತವೆ ಅಂಥವುಗಳನ್ನು ರಾಜಿ ಮಾಡಿಸ್ಕೊಳ್ಳಿಕ್ಕೋಸ್ಕರ ಕೋರ್ಟ್ನ ಡ್ಯೂಟಿ ಆಗಿರುತ್ತೆ ಹೇಳುವಂಥದ್ದನ್ನು BS ಜೋಶಿ ಕೇಸಲ್ಲಿ ಹೇಳಿದರು. ಆ ಒಂದು ಕೇಸನ್ನು ಈ ಒಂದು ಪ್ರೆಸೆಂಟ್ ಕೇಸಲ್ಲಿ ರೆಫರ್ ಮಾಡಿದ್ದಾರೆ. ಹಾಗೆ ಇನ್ನೊಂದು ಬಿತನ್ ಸೇನ್ಗುಪ್ತಾ ಆ್ಯಂಡ್ ಅನದರ್ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್. ಇದು 2018ನೇ ಇಸ್ವಿಯ ಕೇಸು. ಸೊ ಇದರಲ್ಲಿ ಕೂಡ ಸೆಟ್ಲ್ಮೆಂಟನ್ನು ಅಕ್ಸೆಪ್ಟ್ ಮಾಡಿ ಯಾವುದೇ ಚಾರ್ಜಸ್ ಇದ್ರೂ ಅದನ್ನು ಕ್ವಾಶ್ ಮಾಡಬೇಕು ಹೇಳುವಂಥದ್ದನ್ನು ಈ ಕೇಸಲ್ಲಿ ಹೇಳಿದರು. ಸೊ ಇವೆರಡುಗಳನ್ನು ಒಂದು ರೇಷಿಯೋ ಡಿಸಿಡೆಂಡಿಯನ್ನು ತಗೊಂಡು ಈ ನಮ್ಮ ಪ್ರೆಸೆಂಟ್ ಕೇಸಲ್ಲಿ ಆ ಒಂದು ಪ್ರಿನ್ಸಿಪಲನ್ನು ಅಪ್ಲೈ ಮಾಡಿದರು. ಓಕೆ, ಸೊ ಈ 3 ಕೇಸ್ಗಳನ್ನು ನೀವು ಈ ಒಂದು ನಿಮ್ಮ 498A ಆ ಒಂದು ಜಡ್ಜ್ಮೆಂಟ್ ರೈಟಿಂಗಲ್ಲಿ ಬಂದರೆ ರೆಫರ್ ಮಾಡ್ಬೋದು. ಯಾಕೆಂದರೆ ಹೇಗೆ ಸೆಟಲ್ಮೆಂಟ್ ಆದಾಗ ಹೇಗಾಗತ್ತೆ ಅಥವಾ ಸೆಟಲ್ಮೆಂಟ್ ಇಲ್ಲದೆ ಇರುವಾಗ ಹೇಗೆ 498A ಅದನ್ನು ಕನ್ವಿಕ್ಷನ್ ಮಾಡಬೇಕು, ಆ ಒಂದು ನಿಮಗೆ ಡಿಸ್ಟಿಂಕ್ಷನ್ ಗೊತ್ತಾಗತ್ತೆ. ಓಕೆ, ಸೊ ಇದು ಮುಖ್ಯವಾಗಿ ನಾವು ಇದು ತಿಳ್ಕೊಳ್ಬೇಕಾಗಿರುವಂಥದ್ದು. ಸೊ ಹೀಗೆ ಇನ್ನೂ ಹಲವಾರು ಜಡ್ಜ್ಮೆಂಟ್ಗಳನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಹಾಗೆ ರೆಗ್ಯುಲರ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೂಡ ಎವಿಡೆನ್ಸ್ ಆ್ಯಕ್ಟ್ ಅದ್ರ ಬಗ್ಗೆ ಲೆಕ್ಚರ್ ಸೀರೀಸನ್ನು ಅಪ್ಲೋಡ್ ಮಾಡ್ತಿದ್ದೇನೆ. ಹಾಗೆ ಹಲವಾರು ವೀಡಿಯೋಸ್ಗಳಿವೆ. ಸೊ ಪ್ಲೇ ಲಿಸ್ಟ್ಗಳನ್ನೆಲ್ಲವೂ ಈ ನನ್ನ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ರೆಫರ್ ಮಾಡಿ. ಈಗಲೇ ನಿಮ್ಮ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ ಜುಡಿಷರಿ ಎಕ್ಸಾಮ್ಸ್ಗೆ, ಕರ್ನಾಟಕ ಜುಡಿಷರಿ ಎಕ್ಸಾಮ್ಸ್ಗೆ ಇರಲಿ ಅಥವಾ ನೀವು ಬೇರೆ ಸ್ಟೇಟ್ಗಳದ್ದು ಜುಡಿಷರಿ ಎಕ್ಸಾಮ್ಸ್ ಅಪೇರ್ ಆಗ್ತಾ ಇದ್ದರೆ ಕೂಡಲೇ ಸ್ಟಾರ್ಟ್ ಮಾಡಿ. ಹಾಗೆ ಅನ್ಅಕಾಡೆಮಿಲಿ ನಾನು ರೆಗ್ಯುಲರಾಗಿ ಲೈವ್ ಕ್ಲಾಸಸ್ಗಳನ್ನು ತೊಗೊಳ್ತಿದ್ದೇನೆ. ಅದ್ರ ಬಗ್ಗೆ ಒಂದು ಸಣ್ಣದಾದ ಒಂದು ಅಪ್ಡೇಟ್ಸ್ಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಸೊ ನನ್ನ ಚಾನಲನ್ನು ನಿರಂತರವಾಗಿ ವೀಕ್ಷಿಸಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗಿದ್ರೆ ಅನ್ಅಕಾಡೆಮಿ ಅಪ್ಡೇಟ್ಸ್ ಏನಂತ ನೋಡೋಣ. ಸೊ ಫೆಬ್ರವರಿ 19 ತನಕ ತುಂಬ ಒಂದು ಒಳ್ಳೆ ಆಫರ್ ಇದೆ. ನೀವು ಯಾರು ಪ್ಲಸ್ ಸಬ್ಸ್ಕ್ರಿಪ್ಷನ್ ತೊಗೊಳ್ತೀರಿ, ಸೊ ಆ ಒಂದು ಅಪ್ಡೇಟ್ಗಳನ್ನು ಕೊಡ್ತೇನೆ ಇವತ್ತು. ಅನ್ಅಕಾಡೆಮಿಯಲ್ಲಿ ಪ್ಲಸ್ ಸಬ್ಸ್ಕ್ರಿಪ್ಷನ್ ಮತ್ತು ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಅಂತ ಒಂದು 2 ರೀತಿಯ ಕ್ಯಾಟಗರಿ ಇದೆ. ಸೊ ಫೆಬ್ರವರಿ 19 ತನಕ ತುಂಬ ಒಂದು ವಿಶೇಷವಾದ ಆಫರ್ ನಡೀತಾ ಇದೆ. ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು, 6ರಿಂದ 24 ತಿಂಗಳ ತನಕ ಬೇರೆ ಬೇರೆ ರೀತಿಯ ಪ್ರೈಸಿಂಗ್ ಪ್ಲ್ಯಾನ್ಸ್ ಇತ್ತು. ಸೊ ಒರಿಜಿನಲ್ ಅಥವಾ ರೆಗ್ಯುಲರ್ ಪ್ರೈಸ್ ಇಷ್ಟಿದ್ರೆ ನೀವು ಆಫ್ಟರ್ ಅಪ್ಲೈಯಿಂಗ್ ದಿ ಡಿಸ್ಕೌಂಟ್, ಸೊ ಡಿಸ್ಕೌಂಟ್ ಕೋಡ್ ಯಾವುದು, ಅಪರ್ಣ ಲಾ ಅಂತ, ಈ ಕೋಡ್ ಹಾಕಿದರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ಸೊ ನೀವು ನೋಡ್ಬೋದು ಅಮೌಂಟ್ ಎಷ್ಟು ರೆಡ್ಯೂಸ್ ಆಗುತ್ತೆ ಅಂತ. ಸೊ ನಿಮಗೆ ಎಲ್ಲೋ ಒಂದು ಕಡೆ ನೀವು ಬೇರೆ ಎಷ್ಟೊತ್ತಕ್ಕೆ ನಾವು ಖರ್ಚು ಮಾಡ್ತೇವೆ. ಸೊ ಜುಡಿಷರಿ ಎಕ್ಸಾಮ್ಸ್ಗೆ ಕ್ಲಾಸಸ್ ಇಲ್ಲ ಅಂತ ತುಂಬ ಜನ ಹೇಳ್ತಿರ್ತೀರಿ. ಸೊ ನಿಮಗೆ ಈಗ ಎಲ್ಲ ಎಜುಕೇಟರ್ಸ್ಗಳ ಕ್ಲಾಸ್ಗಳನ್ನು ಅವೈಲ್ ಮಾಡುವಂಥ ಒಂದು ಸಂದರ್ಭ ಸಿಕ್ಕಾಗ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಹೇಳ್ತಿದ್ದೇನೆ. ಸೊ ಅದ್ರ ಜೊತೆಗೆ ಐಕಾನಿಕ್ ಕ್ಯಾಟಗರಿ ಕೂಡ ತುಂಬ ಒಳ್ಳೆಯ ಇರುವಂಥ ಕ್ಯಾಟಗರಿ. ಅಲ್ಲಿ ನಿಮಗೆ ಕನ್ನಡದಲ್ಲಿ ಮೆಂಟರ್ಶಿಪ್ ಬೇಕಂದರೆ ನಾನೇ ನಿಮಗೆ ಕನ್ನಡದಲ್ಲಿ ಮೆಂಟರ್ಶಿಪ್ ಕೊಡ್ತೇನೆ. ಸೊ ಇನ್ನೊಂದು ಮುಖ್ಯವಾಗಿ ವಿಷಯ ಯಾವುದು ಅಂದರೆ, ಉದಾಹರಣೆಗೆ 6 ತಿಂಗಳ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ತೊಗೊಳ್ಳುವಂಥದ್ದು ಬಹಳ ಸೂಕ್ತವಾದಂಥ ಒಂದು ಸಬ್ಸ್ಕ್ರಿಪ್ಷನ್ನು. ಸೊ ನಿಮಗೆ ಓವರಾಲ್ 36,500 ರೂಪಾಯಿ ಆದರೂ 29,200 ರೂಪಾಯಿ. ಸೊ ನಾಳೆ ತನಕ ಈ ಆಫರ್ ವ್ಯಾಲಿಡ್ ಇರುತ್ತೆ. ಸೊ ಯಾರೇ ತೊಗೊಳ್ತಿರೋ ಸೊ ಯೋಚನೆ ಮಾಡಿ ಆದಷ್ಟು ಬೇಗ ಇದಕ್ಕೆ ತೊಗೊಳ್ಬೋದು. ಇನ್ನು ಜುಡಿಷರಿ ಬ್ಯಾಚ್, ಬೇರೆ ಬೇರೆ ಬ್ಯಾಚಸ್ ಅನ್ಅಕಾಡೆಮಿಲಿ ಸ್ಟಾರ್ಟ್ ಆಗ್ತಾ ಇರ್ತವೆ, ಸ್ಟೇಟ್ ಸ್ಪೆಸಿಫಿಕ್ಕು. ಹಾಗೆ ಗುಜರಾತ್ ಜುಡಿಷರಿ ಸರ್ವಿಸ್ ಬ್ಯಾಚ್ ಅಂತ ಒಂದು ರ್ಯಾಪಿಡ್ ಲಿಂಕಿಂಗ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ 18 ಫೆಬ್ರವರಿಗೆ ಸ್ಟಾರ್ಟ್ ಆಗಿರುವಂತಹ ಬ್ಯಾಚ್. ಸೊ ನೀವು ಕೇವಲ ಕರ್ನಾಟಕದವರು ಅಂತ ಹೇಳಿ ನೀವು ಇದನ್ನು ಇಗ್ನೋರ್ ಮಾಡಬೇಕಾಗಿಲ್ಲ. ಯಾಕೆಂದರೆ
ಇಲ್ಲಿ ಹೇಳುವಂಥ ಸಬ್ಜೆಕ್ಟ್ಗಳು ಆಲ್ಮೋಸ್ಟ್ ಕಾಮನ್ ಇರ್ತವೆ. ಸೊ ಹಿಂದಿ ಅರ್ಥ ಆಗ್ತಾಯಿದ್ರೆ, ಇಂಗ್ಲೀಷ್ ಅರ್ಥ ಆಗ್ತಾಯಿದ್ರೆ ನೀವು ಯಾವುದೇ ಒಂದು ಹೆಸಿಟೇಷನ್ ಇಲ್ಲದೆ ಈ ಬ್ಯಾಚಸ್ಗಳಿಗೆ ಜಾಯಿನ್ ಆಗ್ಬೋದು. ಇನ್ನು ಫ್ರೀ ಮಾಕ್ ಟೆಸ್ಟ್ ಸೀರೀಸ್. ಸೊ ಆಲ್ರೆಡಿ ನಾನು ನೋಡ್ತಿದ್ದೇನೆ ಕರ್ನಾಟಕದವರು ಈಗ ಆದಷ್ಟು ಜನ ನೀವು ಬಹಳ ಸಂಖ್ಯೆಯಲ್ಲಿ ಭಾಗವಹಿಸ್ತಿದ್ದೀರಿ ನಾನು ರೆಗ್ಯುಲರ್ ಆಗಿ ಕಂಡಕ್ಟ್ ಮಾಡುವಂತಹ MCQ ಟೆಸ್ಟ್ ಸೀರೀಸಲ್ಲಿ. ಸೊ ನಿಮ್ಮ ರ್ಯಾಂಕಿಂಗಲ್ಲಿ ಕೂಡ ತುಂಬ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಹೀಗೆ ಮಾಕ್ ಟೆಸ್ಟ್ಗಳನ್ನು ಕೂಡ ಅಟೆಂಡ್ ಆಗಿ ರೆಗ್ಯುಲರ್ ಆಗಿ, ಈಗ ಇದು ಆಲ್ರೆಡಿ ನೀವು ಯಾವ ನಿಮ್ಮ ಟೈಮ್ ಬೇಕಿಗೆ ಆಗುವಂತಹ ಒಂದು ಮಾಕ್ ಟೆಸ್ಟ್ಗಳು. ಆದರೆ ಫಸ್ಟ್ ಟೈಮ್ ಆಗುವಾಗ ಫಸ್ಟ್ ಆ ಟೈಮಲ್ಲಿ ನೀವು ಅಪೇರ್ ಆಗಬೇಕು. ಇಲ್ಲ ಅಂದರೆ ಆಲ್ರೆಡಿ ರೆಕಾರ್ಡೆಡ್ ಯಾವುದು ಮಾಕ್ ಟೆಸ್ಟ್ಗಳಿರ್ತವೆ ಅದನ್ನು ನೀವು ಅಪೇರ್ ಆಗ್ಬೋದು. ಸೊ ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ ಮಾಕ್ ಟೆಸ್ಟ್ಗಳಿವೆ. ಸೊ ಪ್ಲೀಸ್ ಅಟೆಂಡ್ ದೆಮ್. ಫ್ರೀಯಾಗಿ ಆಗುವಂಥದ್ದು. ಸೊ ಅನ್ಲಾಕ್ ಮಾಡಲಿಕ್ಕೆ ಅಪರ್ಣ ಲಾ ಅಂತ ಕೋಡ್ ಹಾಕಬೇಕು. ಸೊ ಫ್ರೀ ಕ್ಲಾಸಸ್ಗೆ ನೀವು ಯಾವುದೇ ಅಮೌಂಟ್ ಪೇ ಮಾಡಬೇಕಾಗಿಲ್ಲ, ಕೇವಲ ಅದು ಲಾಕ್ ಆಗಿರುತ್ತೆ. ಸೊ ಅದಕ್ಕೆ ಅನ್ಲಾಕ್ ಮಾಡಲಿಕ್ಕೆ ನನ್ನ ಕೋಡ್ ಹಾಕಿದರೆ ಸಾಕು. ಹಾಗೆ GK ಸೀರೀಸ್ ಕೂಡ ಇದೆ, ಚಾಲೆಂಜಸ್ ಸೀರೀಸ್, ವೀಕ್ಲಿ ಕರೆಂಟ್ ಅಫೇರ್ಸು. ಇದಕ್ಕೆ ಕೂಡ ನೀವು ಈ ಸರ್ವಿಸನ್ನು ಅವೈಲ್ ಮಾಡ್ಬೋದು. ಇನ್ನು ಕೇವಲ ಗುಜರಾತ್ ಬ್ಯಾಚ್ ಮಾತ್ರ ಅಲ್ಲ, ತುಂಬ ಬ್ಯಾಚಸ್ಗಳು ಆಲ್ರೆಡಿ ಕರೆಂಟಾಗಿ ಚಾಲ್ತಿಯಲ್ಲಿವೆ. ಸೊ ಕಾಂಪ್ರಹೆನ್ಸಿವ್ ಜುಡಿಷರಿ ಬ್ಯಾಚ್, ಬೇರೆ ಬೇರೆ ಡ್ಯೂರೇಷನ್ ಬ್ಯಾಚ್, ಅಥವಾ 3 ಮಂತ್ಸಿಗಿರಲಿ ಅಥವಾ 1 ಇಯರ್ಗಿರಲಿ, 1 ಇಯರ್ ಲಾಂಗ್ ಬ್ಯಾಚ್ ಇರುತ್ತೆ, ಅಥವಾ 18 ಮಂತ್ಸ್ ಬ್ಯಾಚ್ ಇದೆ. ಸೊ ಇವೆಲ್ಲವೂ ಕೂಡ ನಿಮಗೆ ಎಲ್ಲೋ ಒಂದು ಕಡೆ ಸ್ಟೂಡೆಂಟ್ಸ್ ಇದ್ದರೆ ನಿಮಗೆ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನಿಮ್ಮ ಟೈಮ್ ನೋಡಿಕೊಂಡು ನೀವು ಲೈವ್ ಕ್ಲಾಸಸ್ ನೋಡ್ಬೋದು ಅಥವಾ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ನೋಡ್ಬೋದು. ಹಾಗೆ ಐಕಾನಿಕ್ ಬಗ್ಗೆ ಹೇಳಿದಾಗೆ ಆಲ್ರೆಡಿ ಇದು ಮೇನ್ ಫೋಕಸ್ಡ್ ಟೆಸ್ಟ್ ಸೀರೀಸ್. ಸೊ ಆದಷ್ಟು ಈ ಒಂದು ಟೆಸ್ಟ್ ಸೀರೀಸನ್ನು ಅಟೆಂಡ್ ಆಗಿ ಇದಾಗಲಿಕ್ಕೆ ನೀವು ಕೇವಲ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಸಾಕಾಗುತ್ತೆ. ಆಲ್ರೆಡಿ ಹೇಳಿದಾಗೆ ಡಿಸ್ಕೌಂಟ್ ಆಫರ್ ಈಗ ಚಾಲ್ತಿಯಲ್ಲಿದೆ. ಅದ್ರ ಜೊತೆಗೆ ಬೆನಿಫಿಟ್ಸ್ ಆಫ್ ಪ್ಲಸ್ ಕೋರ್ಸ್ ಎಲ್ಲ ಸಿಗುತ್ತೆ. ಸೊ ನಾನು ಆಲ್ರೆಡಿ CPC ಬಗ್ಗೆ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ತಿದ್ದೇನೆ. ಸೊ ಕ್ರ್ಯಾಶ್ ಕೋರ್ಸು, ಸೊ ನನ್ನ ಕ್ಲಾಸನ್ನು ಕೂಡ ಅಟೆಂಡ್ ಆಗ್ಬೋದು. ಐಕಾನಿಕ್ ಸಬ್ಸ್ಕ್ರಿಪ್ಷನಲ್ಲಿ ಮತ್ತೊಂದು ಮುಖ್ಯವಾದ ವಿಷಯ ಅಂದರೆ ಲೈವ್ ಮೆಂಟರ್ಶಿಪ್. ಸೊ 1:1 ಲೈವ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಇರುತ್ತೆ. ಸೊ ಅದಕ್ಕೆ ನೀವು ಈ ಒಂದು ನಿಮ್ಮ ಸ್ಲಾಟನ್ನು ಬುಕ್ ಮಾಡ್ಕೊಳ್ಬೇಕು. ಹಾಗೆ ನೀವು ನನ್ನ ಜೊತೆ ಮಾತಾಡ್ಬೋದು ಲೈವ್ ಮೆಂಟರ್ಶಿಪ್ಪು. ಸೊ ಓನ್ಲಿ ಐಕಾನಿಕ್ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ ಈ ಒಂದು ಫೆಸಿಲಿಟಿ ಲಭ್ಯ ಇರುತ್ತೆ. ಸೊ ನಾನು ನಿಮಗೆ ಇಂಡಿವಿಜುವಲ್ ಆಗಿ ಹೇಗೆ ನಿಮ್ಮ ಎಕ್ಸಾಮ್ ಸ್ಟ್ರಾಟಜಿ ಪ್ಲ್ಯಾನ್ ಮಾಡಬೇಕು ಅವೆಲ್ಲವೂ ಕೂಡ ನಿಮ್ಮ ಒಂದು ಪ್ರಾಕ್ಟೀಸ್ ಅಥವಾ ಇದ್ರ ಮೇಲೆ ನಿಮಗೆ ಸಜೆಸ್ಟ್ ಮಾಡ್ತೇನೆ, ಹೇಗೆ ಯಾವ ಸಬ್ಜೆಕ್ಟ್ಗಳನ್ನು ಫಸ್ಟ್ ಓದಬೇಕು ಅಂತ. ಸೊ ಅದು ಒಂದು ಮುಖ್ಯವಾದ ಒಂದು ವಿಷಯ ಈ ಒಂದು ಐಕಾನಿಕ್ ಸಬ್ಸ್ಕ್ರಿಪ್ಷನಲ್ಲಿ. ಹಾಗೆ ಬೇರೆ ಬೇರೆ ಪ್ಲ್ಯಾನ್ ಇದೆ. ಇದು ಆಲ್ರೆಡಿ ಇರುವಂಥ 10% ಡಿಸ್ಕೌಂಟು, ಆದರೆ 19 ತನಕ 20% ಡಿಸ್ಕೌಂಟ್ ಇರೋದಕ್ಕೆ ಇದಕ್ಕಿಂತಲೂ ಕಮ್ಮಿ ನಿಮಗೆ ಅಮೌಂಟ್ ಆಗುತ್ತೆ. ಹಾಗೆ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ಇದೆ, ಹಾಗೆ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ. ಇವೆಲ್ಲವುಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾನೆ. ಸೊ ಫಾಲೋ ಮಾಡಿ. ಪ್ಲೇಲಿಸ್ಟ್ಗಳ ಕೊಟ್ಟಿದ್ದಾನೆ, ಫಾಲೋ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ನನ್ನ ಮೇಲ್ ID abhijnalawseries@gmail.comಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ, ನಾನು ಖಂಡಿತವಾಗಿಯೂ ರಿಪ್ಲೈ ಮಾಡ್ತೇನೆ. ಸೊ ಹೀಗೆ ಮತ್ತೆ ಹೇಳಿದಾಗೆ ಇದೇ ಥರ ನನ್ನ ಚಾನಲ್ಗಳನ್ನು ವೀಕ್ಷಣೆ ಮಾಡ್ತಾಯಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ಒಂದು ಲಿಂಕನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ ಫಸ್ಟ್ ಟೈಮ್ ಯಾರು ನನ್ನ ವೀಡಿಯೋಗಳನ್ನು ನೋಡ್ತಿದ್ದೀರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.